ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಮೊದಲನೇ ಬೆಡ್ ಪಕ್ಕದಲ್ಲಿ ನೀವು ಮೊಬೈಲ್ ಒಂದ್ಸಲ ತೆಗೆದು ನೋಡಿದ್ರೆ ಬೆಡ್ ನಂಬರ್ 2 ಇದೆ. ಬೆಡ್ ನಂಬರ್ 2 ಎರಡನೇ ಬದು ಕಾಫಿ. ಓಕೆ, ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಇದೊಂಥರ ಇಂಟ್ರಾಕ್ಷನ್ ಮಾಡ್ಬಿಡೋಣ. ಇದು ತೊಗರಿ, ಪಿಜನ್ ಪಿ ತೊಗರಿ, ಮತ್ತೆ ಕಾರ್ಡಮಮ್ ಏಲಕ್ಕಿ. ಚೂರು ಆಮೇಲೆ ಬಗ್ಗೆ ನೋಡಿ, ಒಂಚೂರು ನಾ ಹೇಳ್ಬಿಡ್ತೀನಿ ಆಮೇಲೆ ಬರ್ಕೊಳ್ಳಿ. ಇದೆ ತೊಗರಿ, ಮತ್ತೆ ಇದಾದ್ಮೇಲೆ ಮತ್ತೆ ಕೆಲವು ಚಕ್ಕೆ. No bullet train, passenger. Okay. One by one in ಇದು ಕಾಫಿ. slowly. ಮೊದಲನೇದು ಕಾಫಿ. They are writing. Coffee. Slowly. ಇದು Slowly, they are writing. ನಾಲ್ಕಡಿ ಯಂತ್ರಕ್ಕೆ, ಒಂದಿಂದ ಇನ್ನೊಂದಕ್ಕೆ ಮತ್ತೆ ನಾಲ್ಕಡಿ ಯಂತ್ರಕ್ಕೆ ತೊಗರಿ ಮೊದಲನೇ ಬೆಡ್ಡಿನ ತೆಂಗಿನ ಇಂದ 4 ಅಡಿ ಎರಡನೇ ಬೆಡ್ ಇರ್ತದೆ. ತೆಂಗಿನಿಂದ 4 ಅಡಿ ಯಂತ್ರಕ್ಕೆ ಮೊದಲನೇದಾಗಿ ಕಾಫಿ ಇರ್ತದೆ. 4 feet distance. 4 ಅಡಿಯಿಂದ ಮತ್ತೆ ಅದರ ಕೆಳಗಡೆಗೆ ಒಂದು ತೊಗರಿ, ಮತ್ತೆ ಅದರಿಂದ 4 ಅಡಿಗೆ ಒಂದು ಏಲಕ್ಕಿ, ಮತ್ತೆ ತೊಗರಿ, ಅದರಿಂದ ಕೆಳಗಡೆಗೆ ಒಂದು ಚಕ್ಕೆ. They are writing slowly, one by one. Again repeat. ಕಾಫಿ ಸರಿ ಕ್ಲಿಯರ್ ಆಯ್ತಾ? ಕಾಫಿಯಿಂದ 4 ಅಡಿ ಯಂತ್ರದಲ್ಲಿ ತೊಗರಿ ಗಿಡ, ಸರಿನಾ? ತೊಗರಿಯಿಂದ ಮತ್ತೆ 4ನೇ ಗಿಡ, 4 ಅಡಿ ಯಂತ್ರದಲ್ಲಿ 3ನೇ ಗಿಡ, 2ನೇ ಬೆಡ್ಡಿನ 3ನೇ ಗಿಡ ಏಲಕ್ಕಿ. ಮತ್ತೆ 2ನೇ ಬೆಡ್ಡಿನ 4ನೇ ಗಿಡ ಅಂದ್ರೆ ಏಲಕ್ಕಿಯಿಂದ 4 ಅಡಿ ಅಂತರಕ್ಕೆ ಮತ್ತೆ ಇನ್ನೊಂದು ತೊಗರಿ ಬರ್ತದೆ. ತೊಗರಿಯಿಂದ ಮತ್ತೆ 4 ಅಡಿ ಅಂತರಕ್ಕೆ ಚಕ್ಕೆ, ಮತ್ತೆ ಚಕ್ಕೆಯಿಂದ 4 ಅಡಿ ಅಂತರಕ್ಕೆ ತೊಗರಿ ಬರ್ತದೆ. ತೊಗರಿಯಿಂದ ಮತ್ತೆ 4 ಅಡಿ ಅಂತರಕ್ಕೆ ಒಂದು ಲವಂಗದ ಗಿಡ, ಮತ್ತೆ 4 ಅಡಿ ಅಂತರಕ್ಕೆ ತೊಗರಿ. 2ನೇ ಬೆಡ್ಡಿನ ಮತ್ತೆ ಕಡೆಯ ಗಿಡವಾಗಿ ನಮಗೆ ಕಾಫಿನೇ ಆಗ್ತದೆ. There are 2 varieties of the coffee, Arabian and Robusta. Arabian is the best quality, export quality. You can select anyone, no problem. ಕಾಫಿಯಲ್ಲಿ 2 ಜಾತಿಯ ಕಾಫಿ ಇದೆ, ಅರೇಬಿಕಾ ಮತ್ತೆ ರೋಬಸ್ಟಾ. ಅರೇಬಿಕಾ ಯಾವಾಗಲೂ ಎಕ್ಸ್ಪೋರ್ಟ್ ಕ್ವಾಲಿಟಿ, ತುಂಬ ಉತ್ತಮವಾದಂಥ ರಫ್ತು ಮಾಡುವಂಥ ಉತ್ಪನ್ನ ಅಥವಾ ಕ್ವಾಲಿಟಿ ಇರ್ತದೆ ಅದು. ये समझ में आ गया? ಆಯ್ತಾ? Okay.